ನಮಸ್ಕಾರ, ಗುಡ್ ಆಫ್ಟರ್ನೂನ್. ನ್ಯೂಸ್ ಅಟ್ 12 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್ಗಳು. ಬೆಂಗಳೂರು ಜೊತೆಗೆ 9 ಜಿಲ್ಲೆಗಳಲ್ಲೂ ಆತಂಕ ಹೆಚ್ಚಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಹಬ್ಬುತ್ತಾ ಇದೆ ಈ ವೈರಸ್. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದ 31 ಜಿಲ್ಲೆಗಳಲ್ಲಿ 9 ಜಿಲ್ಲೆಗಳ ಗ್ರಾಮೀಣ ಭಾಗಗಳಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಉಡುಪಿ, ಹಾಸನ, ಮಂಡ್ಯ, ರಾಮನಗರ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಚಾಮರಾಜನಗರ. ನೋಡ್ಕೊಂಬಿಡಿ ನಿಮ್ಮೂರು ಯಾವುದು, ನಿಮ್ಮ ಜಿಲ್ಲೆ ಯಾವುದು ಅಂತ. ಮತ್ತೊಮ್ಮೆ ಉಡುಪಿ, ಹಾಸನ, ಮಂಡ್ಯ, ರಾಮನಗರ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಚಾಮರಾಜನಗರ 9 ಜಿಲ್ಲೆಗಳು. ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಸೋಂಕು ಹೆಚ್ಚಾಗ್ತಾ ಇದೆ. ಕಳೆದ 14 ದಿನಗಳಲ್ಲಿ ಹಳ್ಳಿಗಳಲ್ಲಿ ಸೋಂಕು ದುಪ್ಪಟ್ಟು ಅಂದರೆ ದ್ವಿಗುಣ ಆಗೋಗಿದೆ. 90% ಸೋಂಕು ಹಳ್ಳಿಗಳಲ್ಲೇ ದಾಖಲಾಗಿದೆ. ಯಾವಾಗಲೂ ಹೇಳ್ತಾರಲ್ಲ, ಸಿಟಿ ಜನ ಹೋಗ್ಬೇಡ್ರಪ್ಪ ಮತ್ತು ಊರ ಕಡೆ ಅಲ್ಲಿ ಹಬ್ಬಿಸ್ಬಿಡ್ತೀರಾ ಅಂತಿದ್ರು. ಈಗ ಅಲ್ಲಿ ಶುರುವಾಯಿತು. ಇದೇ ಥರ ಫಸ್ಟ್ ವೇವಲ್ಲೂ ಆಯಿತು, ಸೆಕೆಂಡ್ ವೇವಲ್ಲೂ ಆಯಿತು. ಲಾಕ್ಡೌನ್, ಕರ್ಫ್ಯೂ ಅಂತಿದ್ದಾಗ ಎಲ್ಲ ಊರಿಗೆ ಹೊಟ್ಟೋಗ್ಬಿಡ್ತಾರೆ. ಹೋಗಿ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ವಾಪಸ್ ಬರ್ತಾರೆ. ಇಲ್ಲೋದ್ಮೇಲೆ ಅಲ್ಲೂ ಹಬ್ಬಿಸಾಗುತ್ತೆ. ಸೊ ಈ ಥರದ್ದೆಲ್ಲ ನಡೆದೋಗ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ಒಂದಷ್ಟು ಅಂಕೆ ಸಂಖ್ಯೆಗಳನ್ನು ತೋರಿಸ್ತಾ ಇದ್ದೀವಿ. 5,000, 4,000. ಉತ್ತರ ಕನ್ನಡ ಹಂಗೆ ನೋಡೋಕೆ ಕಡಿಮೆ 2,000, 2,500. ಅದು ಬಿಟ್ಟರೆ 8,000, 9,000, 5,000, 4,000, 3,000. ಇನ್ನು 1,500, 1,200 ಚಾಮರಾಜನಗರ ಅತಿ ಕಡಿಮೆ. ಅದು 9 ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ ಅಂತ. ಬಟ್ ಎಲ್ಲ ತುಂಬ ಜಾಸ್ತಿನೇ ಹಂಗೆ ನೋಡೋಕೆ ಹೋದರೆ 2,000. ಹಳ್ಳಿಗಳಲ್ಲಿ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀವಿ, ಸಿಟಿಲಿ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ, ಡೇಟಾ ಏನೇನು ಹೇಳುತ್ತೆ ಅಂತ. ಸೊ ಹಾಗಾಗಿ ಉಡುಪಿ 5,000 ಚಿಲ್ಲರೆ, ಹಾಸನ ತುಂಬ ಜಾಸ್ತಿ, ಅಲ್ಲಿ 8,500 ಹತ್ತತ್ರ, ಮಂಡ್ಯ 5,000 ಹತ್ತತ್ರ, ಉತ್ತರ ಕನ್ನಡ 2,500, ರಾಮನಗರ 1,500 ಚಿಲ್ಲರೆ, ಚಿಕ್ಕಮಗಳೂರು 1,500 ಚಿಲ್ಲರೆ, ಚಿಕ್ಕಬಳ್ಳಾಪುರ 3,000 ಹತ್ತತ್ರ, ಚಾಮರಾಜನಗರ 1,500 ಚಿಲ್ಲರೆ, ಕೊಡಗು 912. ಕಾರಣ ಏನು? ಜ್ವರ, ನೆಗಡಿ, ಕೆಮ್ಮು ಸಾಮಾನ್ಯ ಅನ್ನೋ ಭಾವನೆ. ತಲೆ ಕೆಡಿಸ್ಕೊಳ್ಳಲ್ಲ, ಬಿಡ ಕಷಾಯ ಮಾಡ್ಕೊಂಡು ಕುಡಿದ್ಬಿಡು, ಎಲ್ಲೂ ಹೋಗೋದು ಬೇಡ, ಒಂದು 3-4 ದಿನ ಹಂಗೆ ಬಂದಿದ್ರೆ ಕಷ್ಟ ಆಗುತ್ತೆ. ದೇವಸ್ಥಾನಗಳಿಗೆ ಯಾರು ಹೋಗಿ ಬಂದಿದ್ರು, ಅಯ್ಯಪ್ಪ ಸ್ವಾಮಿ, ಓಂ ಶಕ್ತಿ, ಅಲ್ಲಿ ತುಂಬ ಜಾಸ್ತಿ ಆಯಿತು. ಮತ್ತು ಯಾರೂ ಮಾಸ್ಕ್ ಹಾಕೊಳ್ಳಲ್ಲ. ಹಳ್ಳಿಗಾಡಿನ ಜನ ನಾನು ಯಾವಾಗಲೂ ಹೇಳ್ತೀನಿ, ತಲೆ ಮೇಲೋ ಹೆಗಲ ಮೇಲೋ ಒಂದು ಚೌಕ ಹಾಕೊಂಡಿರ್ತಾರೆ ಅಥವಾ ಟವಲ್ ಹಾಕೊಂಡಿರ್ತಾರೆ, ಅದನ್ನೇ ಮುಖಕ್ಕೆ ಹಾಕೊಂಬಿಡೋದಪ್ಪ. ಹಿಂಗೆ ಇನ್ನು ಹೆಣ್ಮಕ್ಳು ಸೀರಿಯಸ್ ಎರ್ಗು ಇನ್ನೆಲ್ಲ ಇರುತ್ತೆ, ಆರಾಮಾಗಿ ಸೇಫ್ ಗಾರ್ಡ್ ಮಾಡ್ಕೊಂಬಿಡ್ಬೋದು. ಬಟ್ ಅಲ್ಲಿ ಹಳ್ಳಿ ಕಡೆ ಹೋದರೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಹಂಗಾಗಿ ಹೆಚ್ಚಾಗಿರಬಹುದು ಈ ಥರ ಅಂತ ಒಂದಷ್ಟು ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ಅಥವಾ ಸಿಟಿಯಿಂದ ಹೋಗಿರೋರು ಒಂದಷ್ಟು ಲಭಿಸ್ಬಿಟ್ಟಿರ್ತಾರೆ ಮತ್ತು ಕಷ್ಟ ಆಗಿಬಿಡುತ್ತೆ. ಅವರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಒಂದಷ್ಟು ದಿನ ಬಿಡು, ಮಾಮೂಲಿ ನೆಗಡಿ ಬಂತು, ಕೆಮ್ಮು ಬಂತು, ದವಾಖಾನೆಗೆ ಯಾಕೆ ಹೋಗೋದು ಅಂತ ಸುಮ್ಮನೆ ಆಗ್ಬಿಟ್ಟಿರ್ತಾರೆ, ಹೋಗಲ್ಲ. ಮನೇಲಿ ಯಾವುದೋ ಅದಿತ್ತು ಇದಿತ್ತು ಯಾರೋ ಕೊಟ್ಟರು ಮಾತ್ರೆ ತಗೋತಿರ್ತಾರೆ, ತಲೆ ಕೆಡಿಸ್ಕೊಂಡ್ರಲ್ಲ. ಹಾಗಾಗಿ ಹೆಚ್ಚಾಗುವುದಕ್ಕೆ ಇವೆಲ್ಲ ಕಾರಣಗಳು ಒಂದಷ್ಟಿದೆ. ವ್ಯಾಕ್ಸಿನ್ ತಗೊಳಕ್ಕೆ ಹಿಂದೇಟು, ಹುಡಿಕೊಂಡು ಹೋಗ್ಬಿಟ್ಟು ಅವರೆಲ್ಲ ಮೆದೆ ಮೇಲೆ ಕೂತಿರ್ತಾರೆ, ಅಲ್ಲೋಗೆಲ್ಲ ವ್ಯಾಕ್ಸಿನ್ ಹಾಕ್ಬಿಟ್ಟವ್ರೆ. ಒಬ್ಬ ಮರದ ಮೇಲೆ ಅದು ಕೂತ್ಕೊಂಡ್ಬಿಟ್ಟಿದ್ರು, ಇನ್ಯಾರೋ ತಪ್ಪಿಸ್ಕೊಂಡು ಓಡಾಕ್ತಾರೆ, ಅವ್ರನ್ನೆಲ್ಲ ಹುಡುಕೊಂಡು ಹೋಗಿ ವ್ಯಾಕ್ಸಿನೇಷನ್ ಹಾಕ್ತಾರೆ. ಹಳ್ಳಿಗಾಡಲ್ಲಿ ಆ ಥರದ್ದೆಲ್ಲ ಅವೇರ್ನೆಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಈ ಥರದ್ದೆಲ್ಲ ಜ್ವರ, ಕೆಮ್ಮು, ನೆಗಡಿ ಬಂದಾಗ ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಹೀಗಾಗಿ ಈ ಎಲ್ಲ ಅಂಶಗಳಲ್ಲಿ ಇದು ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋದು ಗಮನಿಸಬೇಕಾದಂಥ ವಿಚಾರ. ನೋಡೋಣ, ಯಾರು ಸಿಕ್ಕರೆ ಅವ್ರ ಜೊತೆ ಮಾತಾಡೋಣ ಅಂತ ಇನ್ನೊಂದು ಸ್ವಲ್ಪ ವಿಷಯ ಹೇಳ್ತೀನಿ ನಿಮ್ಮ ಗಮನಕ್ಕೆ. ನೀವು ನೋಡ್ತಿರುವಂಥ ಒಂದಷ್ಟು ಡೇಟಾ ಕೊಡ್ತೀನಿ. ಸೊ ಹಾಗಾಗಿ ಒಂದಷ್ಟು ನಿಮ್ಮ ನಗರ ಪ್ರದೇಶದ ಜನ ಕೇಳಿಸ್ಕೊತಾ ಇರೋರು ಹಳ್ಳಿ ಕಡೆ ಇದ್ದವ್ರಿಗೆ ಒಂಚೂರು ಫೋನ್ ಮಾಡಿ ಹೇಳಿ, ಹೀಗೆ ಪರಿಸ್ಥಿತಿ, ಸ್ವಲ್ಪ ಹುಷಾರಾಗಿರಿ ಅಂತ. ಹೆದರ್ಕೊಳ್ಳೋದೆಲ್ಲ ಬೇಕಾಗಿಲ್ಲ, ಬಟ್ ಅದೆಲ್ಲ ಹುಷಾರಾಗಿದ್ದರೆ ಇನ್ನೂ ಅದು ಬರಲ್ಲ ಅಂತ, ಇನ್ನೂ ಆರಾಮಾಗಿರ್ಬೋದು ಅಂತ ಅಷ್ಟೇ, ಇನ್ನೇನಲ್ಲ. ಸೊ ಹಾಗಾಗಿ 90% ಸೋಂಕು ಹಳ್ಳಿಗಳಲ್ಲೇ ಇದೆ ಅನ್ನೋದು ಒಂದಷ್ಟು ಆತಂಕಕಾರಿ. ಅಫ್ಕೋರ್ಸ್ ಇದು ಫಸ್ಟ್ ವೇವ್, ಸೆಕೆಂಡ್ ವೇವ್ ಥರ ಪ್ರಾಣಹಾನಿ ಮಾಡಲ್ಲ ನಿಜ, ಆದರೆ ವೇಗವಾಗಿ ಹಬ್ತಾ ಇದೆ ಅನ್ನೋದಷ್ಟೇ ಕನ್ಸರ್ನು. ಅದನ್ನು ತಡೆಗಟ್ಟಬಹುದು ವ್ಯಾಕ್ಸಿನೇಷನ್ ತಗೊಂಡ್ರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದ್ರೆ, ಮಾಸ್ಕನ್ನು ಕರೆಕ್ಟಾಗಿ ಹಾಕೊಂಡ್ರೆ ಇದೆಲ್ಲ ನಡೆಯುತ್ತೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ವಿವಿಧ ಮೊಬೈಲ್ ಸೆಂಟರ್ಸ್ ಮಾಡ್ಕೊಂಡಿದ್ವಿ. ನಮ್ಮ 9 ವಲಯ ಕಚೇರಿಗಳಲ್ಲೂ 9 ಮೊಬೈಲ್ ತಂಡಗಳನ್ನು ರಚಿಸ್ಕೊಂಡಿದ್ದೀವಿ. ಎಲ್ಲಿ ಹಾಸ್ಟೆಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಎಲ್ಲಿ ಪಾಸಿಟಿವ್ಸ್ ಇದೆ, ಪ್ರೈಮರಿ ಕಾಂಟ್ಯಾಕ್ಟ್ಸ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ, ಮೊಬೈಲ್ ತಂಡಗಳನ್ನ ರಚಿಸ್ಕೊಂಡು ಟೆಸ್ಟ್ಗಳನ್ನ ಮಾಡ್ತಾಯಿದ್ವಿ. ಭಾಳ ಪ್ರಮುಖವಾಗಿ ಸಾರ್ವಜನಿಕರಿಗೆ ಹೇಳೋದಿಷ್ಟೇ, ಯಾರಿಗೆ ತುಂಬ ಅಂದರೆ ಸಿಮ್ಟಮ್ಸ್ ಇದೆ, ಯಾರು ಸಿಮ್ಟಮ್ಯಾಟಿಕ್ ಇದ್ದಾರೆ ಅಂಥವ್ರು ಬಂದು ಟೆಸ್ಟ್ ಮಾಡೋದ ಅವಶ್ಯಕತೆ ಅಂತ ಹೇಳ್ತಾ ಇದ್ದೀನಿ. ಸೊ ಆ ಥರ ಏನಾದ್ರು ಮೈಲ್ಡ್ ಸಿಮ್ಟಮ್ಸ್ ಇದ್ದರೆ ಮನೆಯಲ್ಲೇ ಸ್ವಲ್ಪ ರೆಸ್ಟ್ ತೊಗೊಂಡು
ತುಂಬ ಸಿಮ್ಟಮ್ಸ್ ಏನಾದರೂ ಮೆಡಿಕೇಷನ್ಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನಂತರ ಮೆಡಿಕೇಷನ್ ಕಮ್ಮಿ ಆಗಿಲ್ಲ ಅಂತ ಬಂದರೆ ಮಾತ್ರ ಬಂದು ಟೆಸ್ಟ್ ಮಾಡಿಸೋದು ಅವಶ್ಯಕತೆ ಅಂತ ಕಂಡುಬರ್ತಾ ಇದೆ. ಭಾಳಷ್ಟು ಮೊಬೈಲ್ ತಂಡಗಳು ನಾವು ನೋಡ್ತಾ ಇದ್ವಿ, ತುಂಬ ಜನ ಪರೀಕ್ಷೆ ಬಂದ್ ಮಾಡ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ಕಾಲೇಜುಗಳಲ್ಲೂ ಕೂಡ ಮಕ್ಕಳಿಗೆ ನೆಗೆಟಿವ್ ರಿಪೋರ್ಟ್ ತನ್ನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಇಫ್ ದೇ ಆರ್ ಎಸಿಂಪ್ಟಮೆಟಿಕ್ ದೆನ್ ಟೆಸ್ಟಿಂಗ್ ಈಸ್ ನಾಟ್ ಮ್ಯಾಂಡೇಟ್ರಿ. ಸೊ ಐ ರಿಕ್ವೆಸ್ಟ್ ದ ಕಾಲೇಜ್ ಅಥಾರಿಟೀಸ್ ನಾಟ್ ಟು ಇನ್ಸಿಸ್ಟ್ ಫಾರ್ ಟೆಸ್ಟಿಂಗ್. ಸೊ ಮಕ್ಕಳಲ್ಲಿ ಅವರು ಹುಷಾರಾಗಿದ್ದರೆ ಟೆಸ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಏನಾದ್ರು ಸಿಮ್ಟಮ್ಸ್ ಕಂಡು ಬಂದರೆ ಮಕ್ಕಳಿಗೆ ನೀವು ಮೊದಲೇ ಎಜುಕೇಟ್ ಮಾಡಿರಿ. ಸೊ ಆ ಥರ ಸಿಮ್ಟಮ್ಸ್ ಕಂಡು ಬಂದರೆ ಟೆಸ್ಟ್ ಮಾಡಿಸ್ಕೊಂಡು ಕಾಲೇಜ್ ಬರಲಿಕ್ಕೆ ಹೇಳೋದು ಸೂಕ್ತ. ಮೈಸೂರು ಹಾಸನ ಅತಿ ಹೆಚ್ಚು ಕೊರೋನಾ ಕೇಸ್ಗಳನ್ನು ದಾಖಲು ಮಾಡಿದ ಆ ಭಾಗದಲ್ಲಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ DHO ಡಾಕ್ಟರ್ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಕಡಿಮೆ ಮಾಡೋಕ್ಕೆ ಶತಾಗತೆ ಪ್ರಯತ್ನ ಮಾಡ್ತಿರ್ತೀರ ನಿಜ, ಬಟ್ ಇಷ್ಟು ಮಟ್ಟಿಗೆ ಗ್ರಾಫ್ ಏರೋದಕ್ಕೆ ಕಾರಣ ಏನು ಸರ್? ಸರ್ ಈಗಾಗಲೇ ನಾವು ಏನು ಪ್ರಾಥಮಿಕ ಸಂಪರ್ಕಿತರನ್ನ ಟೆಸ್ಟ್ ಮಾಡುವಂತದ್ದು, ಸಿಂಪ್ಟಮ್ಸ್ ಇರೋರ್ನ ಟೆಸ್ಟ್ ಮಾಡುವಂತದ್ದು ಮಾಡ್ತಾ ಇದೀವಿ ಸರ್. ಹೆಚ್ಚು ಟೆಸ್ಟ್ಗಳು ಆಗ್ತಾ ಇದೆ ಸರ್. ನಿನ್ನೆ ದಿವಸ ಕೂಡ ಸುಮಾರು ಮೊನ್ನೆ ದಿವಸ 9,000 ಟೆಸ್ಟ್ಗಳು ಆಗಿತ್ತು ಸರ್. ನಾವು ಹೆಚ್ಚು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚು ಪಾಸಿಟಿವ್ ಬರುವಂತದ್ದು ಇರುತ್ತೆ ಸರ್. ಅದು ಏನು ಅವೇರ್ನೆಸ್ ಕಡಿಮೆ ಆಗೋಯ್ತಾ ಅಥವಾ ಹೇಗೆ? ಇದರ ಹಬ್ಬ ಕಾರಣ ಏನು ಹಳ್ಳಿಗಾಡಲ್ಲೆಲ್ಲ? ಸರ್ ಈಗ ಆಲ್ರೆಡಿ ಫಾಸ್ಟ್ ಸ್ಪ್ರೆಡ್ಡಿಂಗ್ ಇರೋದ್ರಿಂದ ಈ ಒಂದು ವೇರಿಯಂಟ್ ಬೇಗ ಬೇರೆಯವ್ರಿಗೆ ಸ್ಪ್ರೆಡ್ ಆಗ್ತಾ ಇದೆ ಸರ್. ಅದರಿಂದ ಹೆಚ್ಚು ಕೇಸ್ಗಳು ರಿಪೋರ್ಟ್ ಆಗ್ತಾ ಇದೆ. ಅದ್ರ ಮತ್ತೆ ಜೊತೆಗೆ ವ್ಯಾಕ್ಸಿನ್ಸ್ ನಮ್ಮಲ್ಲಿ ತುಂಬಾ ಚೆನ್ನಾಗಿದೆ ಸರ್. 100.8% ನಮ್ಮ ಫಸ್ಟ್ ಡೋಸ್ ಆಗಿದೆ ಸರ್. ಮತ್ತೆ 89% ಸೆಕೆಂಡ್ ಡೋಸ್ ಆಗಿದೆ ಸರ್. ಇಲ್ಲ ಸರ್, ಎಲ್ಲ ಓವರ್ ಚೆನ್ನಾಗಿ ಆಗಿದೆ. ಬಟ್ ಆದ್ರೂ ಕೂಡ ಪಾಸಿಟಿವ್ ಇದರಲ್ಲಿ ಈ ಒಂದು ಸಿಂಪ್ಟಮ್ಸ್ ಕಂಡು ಬರ್ತಾ ಇದೆ. ಬಟ್ ಯಾರಿಗೂ ಕೂಡ ತೊಂದರೆ ಆಗ್ತಾ ಇಲ್ಲ ಸರ್. ಅದೊಂದು ಸಮಾಧಾನ. ಯಾರಿಗೂ ಕೂಡ ತೊಂದರೆ ಸರ್, ಯಾರಿಗೂ ಕೂಡ. ಈಗ ಹಳ್ಳಿ ಕಡೆ ಎಷ್ಟೋ ಸರಿ ಈ ಜ್ವರ ಕೆಮ್ಮು ನೆಗಡಿ ಬಂದ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಆಸ್ಪತ್ರೆಗೆಲ್ಲ ಹೋಗಲ್ಲ, ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆಯಾ ಸರ್? ಇಲ್ಲ ಸರ್, ಈಗ ಅವರು ಕೂಡ ಏನಂದ್ರೆ ಹಳ್ಳಿಯಲ್ಲಿ ಏನಾದ್ರು ಶೀತ ಕೆಮ್ಮು ಜ್ವರ ಬಂದ್ರೆ ತಕ್ಷಣ ನಮ್ಮ PHC ಕೇಂದ್ರಕ್ಕೆ ಬಂದು ಅಲ್ಲಿ ಚೆಕ್ ಮಾಡುವಂತದ್ದು ಆಗ್ತಾ ಇದೆ ಸರ್. ಅದರಿಂದ ಸ್ವಲ್ಪ ಕೇಸ್ ಸರ್, ಅದರಿಂದ ಸ್ವಲ್ಪ ಕೇಸಸ್ ನಮಗೆ ಜಾಸ್ತಿ ಅಂತ ಕಾಣಿಸ್ತಾ ಇದೆ. ಬಟ್ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗೋರು ಅಥವಾ ಸಿಟಿಯಿಂದ ಜಾಸ್ತಿ ಜನ ಬಂದು ವಾಪಸ್ ಹೋಗೋರು ವೀಕೆಂಡ್ ಅಲ್ಲಿ ಆ ತರದೆಲ್ಲ ಆಗೋದಾಗ ಒಂದಷ್ಟು ಜಾಸ್ತಿ ಆಗೋಗಿದ್ಯಾ ಸರ್? ಇರ್ಬೋದು ಸರ್. ಆ ತರದ್ದು ಏನಂದ್ರೆ ಈಗ ಆಲ್ರೆಡಿ ವೀಕೆಂಡ್ ಕರ್ಫ್ಯೂ ಇತ್ತು ನಮ್ಮಲ್ಲಿ, ಬಟ್ 2 ದಿವಸ. ಬಟ್ ಬೇರೆ ಸಂದರ್ಭದಲ್ಲಿ ಬರುವಂತದ್ದು ಜಾಸ್ತಿ ಆಗಿರೋದ್ರಿಂದ ಈ ಒಂದು ಈಗ ಎಲ್ಲೋ ಬೇರೆ ಬೇರೆ ಜಿಲ್ಲೆಯಲ್ಲಿ 1,500, 2,000, 2,500 ಬಾಂದ್ರೆ 4,000 ಇದೆ. ಬಟ್ ಹಾಸನ ಹಂಗಲ್ಲ, ಟಚಿಂಗ್ 9,000 ಈಗ. ಸೊ ಹಾಗಾಗಿ ಕೇಳ್ತಿದ್ದೀವಿ, ಬಿಗ್ ಕನ್ಸರ್ನ್ ಅಲ್ವಾ? ಹೌದು ಸರ್. ಆಕ್ಟಿವ್ ಕೇಸಸ್ ಒಂದು 8,000 ಚಿಲ್ಲರೆ ಇತ್ತು ನಿನ್ನೆಗೆ. ಇವತ್ತು ಸ್ವಲ್ಪ ಜಾಸ್ತಿ ಆಡ್ ಆಗುತ್ತೆ. ಸೊ ಅದೇ ತರ ಡಿಸ್ಚಾರ್ಜ್ ಕೂಡ ಆಗ್ತಾ ಇದಾರೆ ಸರ್. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜ್ವರ ಕೆಮ್ಮು ಜ್ವರ ಐ ಜ್ವರ ಬಂದ್ರು ಕೂಡ ವಿತಿನ್ 2 days ಅಲ್ಲಿ ರಿಕವರ್ ಆಗಿ ಮನೆಗೆ ಹೋಗ್ತಾ ಇದಾರೆ ಸರ್. ಬಟ್ ನಿಮ್ ಪ್ರಕಾರ ಈ ವೀಕೆಂಡ್ ಲಾಕ್ ಡೌನ್ ಅಥವಾ ಕರ್ಫ್ಯೂ, ನೈಟ್ ಕರ್ಫ್ಯೂ ಎಲ್ಲ ವರ್ಕ್ ಆಗ್ತಿದ್ಯಾ ಚೆನ್ನಾಗಿ ಹಾಸನ ಕಡೆ? ಸರ್ ನಮ್ಮಲ್ಲಿ ಆಗ್ತಾ ಇದೆ ಸರ್. ನಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆ ಬೆನಿಫಿಟ್ ಆಗುತ್ತಾ ಅಂತ ಕೊರೋನಾ ಸಂಖ್ಯೆ ಕಡಿಮೆ ಆಗೋದಕ್ಕೆ? ಸರ್ ಅದು ಇನ್ನೂ ಇನ್ನೂ ಒಂದು ವಾರ ಅದು ನೋಡ್ಬೇಕು ಸರ್. ಯಾಕಂದ್ರೆ ಈಗ ಅಲ್ಲಿ ಮೊನ್ನೆ ಆಗಿರೋದ್ರಿಂದ ಬಟ್ ಕೇಸಸ್ ಕೂಡ ಜಾಸ್ತಿ ಆಗ್ತಾನೆ ಇದೆ ನಮ್ಮಲ್ಲಿ. ಹೌದು, ನೋಡ್ಬೇಕಾಗಿದೆ. ಉಸ್ತುವಾರಿ ಸಚಿವರು ಹೇಳ್ತಿದ್ರು ಸ್ವಲ್ಪ ಈ ಕಡೆ ಕನ್ಸರ್ನ್ ಇದೆ, ಒಂದಷ್ಟು ಸ್ಟ್ರಿಕ್ಟ್ ರೂಲ್ ಮಾಡಬೇಕು ಅಂತಿದ್ರು, ಹೌದಾ? ಹೌದು ಸರ್, ಹೌದು. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಹಾಸನದ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಸತೀಶ್ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ಅರಿವು ಮೂಡಿದೆ. ಅವರೇನೇ ಹುಷಾರು ತಪ್ಪಿದ್ರು, ಜ್ವರ ಕೆಮ್ಮು ನೆಗಡಿ ಆದರೂ ಬರ್ತಾರೆ, ಚೆಕ್ ಮಾಡಿಸ್ಕೊತಾರೆ, ಹೋಗ್ತಾರೆ ಅಂತ. ಬಟ್ ಹಾಗಾಗಿ ಒಂದಷ್ಟು ಸೀರಿಯಸ್ನೆಸ್ ಆಗೋ ತನಕ ಅವ್ರು ಬರಲ್ಲ, ಅದೇ ಪ್ರಾಬ್ಲಮ್ಮು. ತಕ್ಷಣಕ್ಕೆಲ್ಲ ಓಡಿ ಬರಲ್ಲ, ಆರಾಮಾಗಿ ಬಂದೆಷ್ಟು ಅದು ಮಾಡ್ಕೊಂಡು ಸುಮ್ಮನೆ ಬಿಡ್ತಾರೆ. ಹಾಗಾಗಿ ಹಳ್ಳಿಗಾಡಲ್ಲಿ 90% ಸೋಂಕು ಹೆಚ್ಚಾಗಿದೆ ಅನ್ನೋದಕ್ಕೆ ಒಂದಷ್ಟು ಕಾರಣ.